ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಮೊಸಳೆಗಳ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ವೀಕ್ಷಕರೇ, ಮೊಸಳೆ ಅಂದ ಕೂಡಲೇ ಯಾರಿಗೆ ತಾನೇ ಭಯ ಆಗೋದಿಲ್ಲ ಹೇಳಿ. ಮೊಸಳೆಗಳು ಆಫ್ರಿಕಾ, ಏಷ್ಯಾ, ಅಮೆರಿಕ ಮತ್ತು ಆಸ್ಟ್ರೇಲಿಯಾದಲ್ಲಿನ ಉಷ್ಣವಲಯದಾದ್ಯಂತ ವಾಸಿಸುವ ದೊಡ್ಡ ಜಲಸರೀಸೃಪ. ಈ ಮೊಸಳೆಗಳು ಕ್ರೊಕೊಡೈಲಿನಿ ಎಂಬ ಜೈವಿಕ ಉಪಕುಟುಂಬಕ್ಕೆ ಸೇರಿದೆ ಎಂದು ವರ್ಗೀಕರಿಸಲಾಗಿದೆ. ಕೆಲವೊಮ್ಮೆ ಮೊಸಳೆ ಪದವನ್ನು ಸಡಿಲವಾಗಿ ಟೋಮಿಸ್ಟೋಮಾ ಅಥವಾ ಅಲಿಗೇಟರ್ ಹಾಗೂ ಕೈಮನ್ಗಳು ಅಂತ ಕೂಡ ಕರೆಯುತ್ತಾರೆ. ಆದರೆ ಮೊಸಳೆಗಳು ಹೆಚ್ಚು ಕಿರಿದಾದ ಹಾಗೂ ಉದ್ದವಾದ ತಲೆಯನ್ನು ಹೊಂದಿರುತ್ತವೆ ಮತ್ತು ಆಲಿಗೇಟರ್ಗಳು ಹಾಗೂ ಕೈಮನ್ಗಳಿಗೆ ಹೋಲಿಸಿದರೆ ಯು ಆಕಾರದ ಬದಲು ವಿ ಆಕಾರದ ಮೂತಿಯನ್ನು ಹೊಂದಿರುತ್ತವೆ. ಇನ್ನು ಭಾರತದ ಮೊಸಳೆ ಸುಮಾರು 4 ಮೀಟರ್ ಉದ್ದದ ಪ್ರಾಣಿ. ಇದರ ತೂಕ ಬಂದು 200 kg ಅಥವಾ ಅದಕ್ಕಿಂತಲೂ ಹೆಚ್ಚು ಕೂಡ ಇದರ ತೂಕ ಇರುತ್ತದೆ. ಇನ್ನು ದೇಹದ ಬಣ್ಣ ನೋಡೋದಾದರೆ ಹಸಿರು ಮಿಶ್ರಿತ ಕಪ್ಪು, ಹೊಟ್ಟೆಯ ಭಾಗ ಹಳದಿ ಇಲ್ಲವೇ ಬಿಳಿ ಬಣ್ಣದ್ದಾಗಿರುತ್ತದೆ. ಇನ್ನು ಬೆನ್ನಿನ ಉದ್ದಕ್ಕೂ ಅಡ್ಡಡ್ಡಲಾಗಿ 16 ರಿಂದ 17 ಉದ್ದವಾದ 6 ಸಾಲುಗಳು ಎಲುಬಿನ ಫಲಕಗಳಿರುತ್ತವೆ. ವೀಕ್ಷಕರೇ, ಇದರ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಏನೆಂದರೆ, ಈ ಮೊಸಳೆಗಳಲ್ಲಿ ದೃಷ್ಟಿ ಮತ್ತು ಶ್ರವಣೇಂದ್ರಿಯಗಳು ಬಹಳ ಚುರುಕಾಗಿ ಕೆಲಸ ಮಾಡುತ್ತವೆ. ವೀಕ್ಷಕರೇ, ಈ ಮೊಸಳೆಗಳು ದೇಹದ ಉಳಿದ ಭಾಗ ನೀರಿನಲ್ಲಿ ಮುಳುಗಿದ್ದರೂ ಕೂಡ ಉಸಿರಾಟಕ್ಕೆ ಯಾವುದೇ ತೊಂದರೆಯಾಗದಂತೆ ಮುಸುಡಿಯ ತುದಿಯಲ್ಲಿರುವ ಉಬ್ಬಿನಲ್ಲಿ ಮೂಗಿನ ಹೊಳ್ಳೆಗಳು ಹಾಗೂ ಕಿವಿಗಳಿಗೆ ಪಟಲದ ಹೊದಿಕೆ ಇದ್ದು ಮೊಸಳೆ ನೀರಿನಲ್ಲಿ ಮುಳುಗಿದ್ದರೂ ಕೂಡ ಅದರ ಒಳಕ್ಕೆ ನೀರು ಹೋಗದಂತೆ ತಡೆಯಾಗುತ್ತದೆ. ಇನ್ನೊಂದು ವಿಷಯವೇನೆಂದರೆ, ಈ ಮೊಸಳೆಗಳು ಬೇರೆ ಸರೀಸೃಪಗಳಂತೆ ನಾಲಿಗೆಯನ್ನು ಹೊರಚಾಚುವುದಿಲ್ಲ. ಕಣ್ಣುಗಳಲ್ಲಿ ಪಾರದರ್ಶಕವಾದ 3ನೆಯ ರೆಪ್ಪೆ ಇದೆ. ಇವೆಲ್ಲ ಲಕ್ಷಣಗಳಿಂದಾಗಿ ಕೂಡ ಮೊಸಳೆ ಜಲವಾಸಕ್ಕೆ ಚೆನ್ನಾಗಿ ಹೊಂದಿಕೊಂಡಿದೆ. ವೀಕ್ಷಕರೇ, ಈ ಮೊಸಳೆಗಳ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಏನೆಂದರೆ, ಈ ಮೊಸಳೆಗಳು ಈಜುವುದರಲ್ಲಿ ತುಂಬ ಅನುಭವವಿರುವ ಸರೀಸೃಪಗಳು. ಇವುಗಳು ಜಾಲಪಾದಗಳನ್ನು ಪಡೆಯದಿದ್ದರೂ ಈಜುವುದು ಬಾಲದ ಸಹಾಯದಿಂದ. ಇನ್ನು ನೆಲದ ಮೇಲೆ ತೆವಳಿಕೊಂಡು ನಡೆದುಕೊಂಡು ಚಲಿಸಬಲ್ಲದು. ಇವುಗಳು ನಡೆಯುವುದು ತುಂಬ ವಿಚಿತ್ರವಾಗಿದೆ. ದೇಹವನ್ನು ನೆಲದಿಂದ ಎತ್ತರವಾಗಿ ಎತ್ತಿಕೊಂಡು ನಡೆಯುತ್ತವೆ ಮತ್ತು ಇವುಗಳು ಗಂಟೆಗೆ ಸುಮಾರು 50 ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲ ಸಾಮರ್ಥ್ಯವನ್ನು ಹೊಂದಿವೆ. ಇವುಗಳು ವಾಸಿಸುವುದು ನೀರಿನಲ್ಲಿಯೇ, ಆದರೂ ಹಗಲಿನಲ್ಲಿ ಯಾವುದಾದರೂ ನದಿ ತೀರದಲ್ಲಿ ಇರುವ ಬಂಡೆಗಳ ಮೇಲೆ ಬಾಯಿ ತೆರೆದುಕೊಂಡು ಮಲಗಿರುವುದು ಇವುಗಳ ಸ್ವಭಾವವಾಗಿದೆ. ಈ ಮೊಸಳೆಗಳು ಸಾಮಾನ್ಯವಾಗಿ ಯಾವ ಥರದ ಸದ್ದನ್ನು ಕೂಡ ಮಾಡುವುದಿಲ್ಲ, ಆದರೆ ಶತ್ರುವಿಗೆ ಎದುರಾದಾಗ ಮಾತ್ರ ಇವುಗಳು ಬುಸುಗುಟ್ಟುತ್ತವೆ. ಇನ್ನು ಮೊಸಳೆಗಳು ನಿಮಗೆಲ್ಲ ಗೊತ್ತಿರೋ ಹಾಗೆ ಮಾಂಸಾಹಾರಿಯಾಗಿದ್ದು, ನೀರಿನಲ್ಲಿ ಸಿಕ್ಕುವ ಮೀನು ಪ್ರಮುಖ ಆಹಾರವಾದರೂ ಕೂಡ ನೀರಿಗೆಂದು ಬರುವ ಯಾವುದೇ ನೆಲವಾಸಿ ಪ್ರಾಣಿಗಳನ್ನು ಕೂಡ ಬೇಟೆಯಾಡುವುದು ಈ ಮೊಸಳೆಗಳ ಹವ್ಯಾಸವಾಗಿದೆ. ಉದಾಹರಣೆಗೆ ಕೋತಿಗಳು, ನಾಯಿ, ಆಡು, ದನಕರುಗಳು, ಜಿಂಕೆ, ಕಡವೆ, ಕಾಡುನಾಯಿ ಇತ್ಯಾದಿ ಪ್ರಾಣಿಗಳನ್ನು ಬೇಟೆಯಾಡುವುದು ಈ ಮೊಸಳೆಗಳ ಹವ್ಯಾಸವಾಗಿದೆ. ವೀಕ್ಷಕರೇ, ಇನ್ನೊಂದು ವಿಚಿತ್ರವೇನೆಂದರೆ, ಅಪರೂಪಕ್ಕೆ ಕೂಡ ಮನುಷ್ಯನು ಈ ಮೊಸಳೆಗಳ ಬಾಯಿಗೆ ಬೀಳುವುದುಂಟು. ವೀಕ್ಷಕರೇ, ಇನ್ನೊಂದು ವಿಷಯವೇನೆಂದರೆ, ಈ ಮೊಸಳೆಗಳು ಬಾಯಿ ತೆರೆದು ಕೂತಾಗ ಒಂದು ಈಜಿಪ್ಟಿಯನ್ ಪ್ಲವರ್ ಎನ್ನುವ ಪಕ್ಷಿ ಇದರ ಬಾಯಿಯೊಳಕ್ಕೆ ನುಗ್ಗಿ ಈ ಮೊಸಳೆಗಳ ಹಲ್ಲುಗಳಲ್ಲಿ ಸಿಕ್ಕಿಕೊಂಡ ಮಾಂಸದ ತುಂಡುಗಳನ್ನು ತಿನ್ನುತ್ತವೆ. ಇದರಿಂದ ಮೊಸಳೆ ಬಾಯಿ ಕೂಡ ಕ್ಲೀನ್ ಆಗುತ್ತದೆ. ಇದರಿಂದಾಗಿ ಇಂಥ ಸಂದರ್ಭದಲ್ಲಿ ಮೊಸಳೆ ಆ ಪಕ್ಷಿಗೆ ಯಾವ ತೊಂದರೆಯೂ ಕೂಡ ಮಾಡೋದಿಲ್ಲ. ಇನ್ನಿತರ ಪ್ರಾಣಿಗಳಂತೆ ಮೊಸಳೆ ಬೇಟೆಯನ್ನು ಸಿಗಿದು ತಿನ್ನುವುದಕ್ಕಾಗಲಿ ಅಗಿಯುವುದಕ್ಕಾಗಲಿ ಆಗದು. ಸಿಕ್ಕ ಬೇಟೆಯನ್ನು ಬಲವಾಗಿ ಹಿಡಿದು ನೀರಿನಲ್ಲಿ ಮುಳುಗಿಸಿ ಸಾಯಿಸಿ ನೀರಿನ ಅಡಿಯಲ್ಲಿ ಇರಬಹುದಾದ ಬಂಡೆಗಳ ಸಂದುಗಳಲ್ಲಿ ಸಿಕ್ಕಿಸಿ ಇಟ್ಟು ನಂತರ ಬಿಡಿಸಿ ತಿನ್ನುತ್ತದೆ. ವೀಕ್ಷಕರೇ, ಮಾನವನಿಂದ ಅಪಾಯ ನೋಡೋದಾದರೆ ಈ ಮೊಸಳೆ ಚರ್ಮಕ್ಕೆ ಹೆಚ್ಚು ಬೇಡಿಕೆ ಇದ್ದು ಮತ್ತು ಬೆಲೆಯೂ ಇರುವುದರಿಂದ ಇದನ್ನು ಬೇಟೆಯಾಡಲಾಗುತ್ತದೆ. ಇದರಿಂದ ಇವುಗಳ ಸಂಖ್ಯೆ ಗಣನೀಯವಾಗಿ ಇಳಿದು ಹೋಗಿ ಮೊಸಳೆ ಸಂತತಿ ಅಪಾಯದ ಅಂಚಿನಲ್ಲಿ ಇರುವಂತಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮೊಸಳೆ ಸಂತತಿಗೆ ಕಾನೂನಿನ ರಕ್ಷಣೆ ಕೂಡ ದೊರೆತಿದೆ. ವೀಕ್ಷಕರೇ, ಇದಷ್ಟು ಮೊಸಳೆಗಳ ಬಗ್ಗೆ ಕೆಲವು ಮಾಹಿತಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಆರ್ ಕೆ ಮೀಡಿಯಾ ನೆಟ್ವರ್ಕ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.